ಪತ್ರಕರ್ತೆ ಅವರು, ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಹೇಳ್ತಾ, ಸಾಕಷ್ಟು ಮೂಡದ ವಿಷಯ ಚರ್ಚೆಗೆ ಬಂದಿದೆ. ನಾವು ಮೊದಲನೇ ದಿವಸ ಕೇಸನ್ನು ಪ್ರಾರಂಭ ಮಾಡಿದ್ದೇವೆ. ಮುಖ್ಯಮಂತ್ರಿಗಳ ಮನೆಯವರ ವಿಷಯ ಅಲ್ಲ, ಒಂದು ನಾಗರಾಜ್ ಅನ್ನೋದು, ಒಂದು ಶಾಂತಮ್ಮ ಅನ್ನೋ ಕೇಸನ್ನು ಇಟ್ಕೊಂಡು ನಾವು ಮೊದಲು ದೂರನ್ನ ಸಲ್ಲಿಸ್ಕೊಂತಾರೆ. ಅದಾದ ನಂತರ ಎಲ್ಲ ಪ್ರಕರಣಗಳಾದರೂ 3,25,000 ಚದರ ಅಡಿಯ ಕಂಪ್ಲೇಂಟ್ ಅನ್ನು ದಾಖಲು ಮಾಡಿದ ನಂತರವೇ ಮುಖ್ಯಮಂತ್ರಿಗಳ ಮನೆಯವರ ವಿಷಯ ಹೊರಗಡೆ ಬಂದಿದ್ದು ತಮ್ಮೆಲ್ಲರಿಗೂ ನೆನಪಲ್ಲಿದೆ ಬಂಧುಗಳೇ. ಈ ಸಂದರ್ಭದಲ್ಲಿ 37 ತಿಂಗಳ ಒಳಗೆ ಸುಮಾರು 4,879 ಸೈಟು ಈ ಥರದಿಗೆ 50-50 ಆಲ್ಟರ್ನೇಟ್ ಸೈಟು ಎಲ್ಲದಕ್ಕೂ ಸೈಟು 4,879 ಸೈಟು 37 ತಿಂಗಳಲ್ಲಿ ಮೈಸೂರು ಮೂಡಾದಲ್ಲಿ ಆಗಿದೆ ಅನ್ನುವಂಥ ಸುದ್ದಿ ಏನು ಬಂದಿದೆ. ಅದರಲ್ಲಿ 14 ಸೈಟೇ ಇಂಪಾರ್ಟೆಂಟ್ ಅಲ್ಲ, ನಾವು ದೇವನಿಂದನೂ ಹೇಳ್ತಾ ಇದ್ದೀವಿ. ಈ 14 ಸೈಟ್ ಕಾರಣಕ್ಕೆ ಆ 4,865 ಸೈಟು ಮರೆಯಾಗ್ಬಿಡುತ್ತೆ. ಸಿದ್ದರಾಮಯ್ಯನವರ ಮುಂದಿಟ್ಕೊಂಡು ಅವ್ರನ್ನ ಗುರಾಣಿ ಮಾಡಿಕೊಂಡು ಮಿದ್ದವರೆಲ್ಲ ತಪ್ಪಿಸ್ಕೋತಾ ಇದ್ದಾರೆ ಅನ್ನೋಂಥ ಅಂಶವನ್ನು ನಾವು ಪದೇ ಪದೇ ಹೇಳ್ತಾ ಇದ್ವಿ. ಈಗ ಅದೇ ಎಲ್ಲೋ ನಿಜ ಆಗ್ಬಿಡುತ್ತೇನೋ ಅನ್ನುವಂಥಷ್ಟು ಭಯ ಬಂದಿದೆ. ಹಾಗಾಗಿ ಲೋಕಾಯುಕ್ತಗೆ ಸಂಬಂಧಪಟ್ಟಂಥ ADGPಗೆ ಎಲ್ಲರಿಗೂ ದೂರುದಾರನಾಗಿ ನಾನೇ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿರೋದು. ಅದನ್ನೆಲ್ಲ ಈಗಾಗಲೇ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಒಂದು ನಿನ್ನೆ ಮಹೇಶ್ ಸರ್ ಹೇಳ್ದಂಗೆ ಒಂದೇ ದಿವಸದಲ್ಲಿ ಕೇಸ್ ನಡಿಬೇಕಾದಂಥ ಸಂದರ್ಭದಲ್ಲಿ ಅವರೇನು ಪತ್ರ ಬರೆದಿದ್ದಾರೆ ಆ ಪತ್ರವನ್ನು ಅವರೇ ಬರೆದೇ ಸ್ವತಃ ಯತೀಂದ್ರ ಸಿದ್ದರಾಮಯ್ಯನವ್ರ ಹತ್ರ ಕಳಿಸಿ ಅದನ್ನು ನಿನ್ನೆ ಎಲ್ಲವನ್ನೂ ಖಾತೆ ರದ್ದು ಮಾಡಿದ್ದೀನಿ ಅನ್ನುವಂಥ ಪ್ರಕ್ರಿಯೆ ಬಗ್ಗೆ ಎಲ್ಲ ಒಂದು ಕಡೆ 2-3 ಗೊಂದಲದ್ದು ಅಂದರೆ ಕಾನೂನಾತ್ಮಕ ತೊಡಕುಗಳ ಬಗ್ಗೆ ನಡೀತಾ ಇದೆ. ಒಂದೇ ದಿವಸ ಮಾಡ್ಬೋದಾ ಅಂದರೆ ಈ ಏನು ಕರ ಪಾವತಿಗೆ ಸಂಬಂಧಿಸಿದಂಗೆ ಆ ಎಲ್ಲವೂ ವಜಾ ಮಾಡಿದ್ದೀವಿ ಅನ್ನುವಂಥದ್ದು. ಹಾಗೆ ಕೇಸ್ ನಡೀತಾ ಇರೋದೇ ಈ 14 ಸೈಟ್ ಸುತ್ತಮುತ್ತ. ಹೈಕೋರ್ಟು ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಿರೋದೇ 14 ಸೈಟಿನ 3 ಎಕರೆ 14 ಗುಂಟೆ ಜಮೀನಿನ ಸುತ್ತಮುತ್ತ ಕೊಡ್ತಾ ಇರುವ ಕಾರಣಕ್ಕೆ ಇದನ್ನೇ ಆಯುಕ್ತರು ರದ್ದು ಮಾಡಿ ಸರ್ಕಾರದ ವಶಕ್ಕೆ ಅಥವಾ ಮೂಡಾದ ವಶಕ್ಕೆ ತೆಗೆದುಕೊಂಡಿರುವಂಥ ಈ ಸಂದರ್ಭದಲ್ಲಿ ಇದರ ಕಾನೂನು ಇದಕ್ಕೆ ಮೇಲ್ಗಡೆ ಅಧಿಕಾರಿಗಳ ಅನುಮತಿನೋ ಅಥವಾ ಕೋರ್ಟಿಗೆ ಗಮನಕ್ಕೆ ತರಬೇಕಾಗಿತ್ತು, ತಂದಿಲ್ಲ. ನಮ್ಮ ಮೂಡಾದ ಸಾಮಾನ್ಯ ಸಭೆಯಲ್ಲೇ ಮತ್ತೆ ಇಟ್ಟು ನಮ್ಮ ಹತ್ರ ಈ ಥರದೊಂದು 14 ಸೈಟ್ ವಿಷಯ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಅದನ್ನು ಊರ್ಜಿತ ಮಾಡಿಕೊಳ್ಳುವಂಥದ್ದು ಕಾನೂನಲ್ಲಿ ಅವಕಾಶ ಇದೆ ಅನ್ನುವಂಥದ್ದು ನಿನ್ನೆಯಿಂದ ಚರ್ಚೆಗೆ ಬರ್ತಾ ಇರುವಂಥ ಅಂಶ. ಇದೆಲ್ಲದರ ನಡುವೆ ಎಲ್ಲ ತಪ್ಪುಗಳನ್ನು ಸರ್ಕಾರ ಒಪ್ಕೊಂಡ್ಬಿಟ್ಟಿದೆ. ದಿನೇಶ್ ಕುಮಾರ್ ಅಮಾನತ್ತನ್ನು ಮಾಡಿದ್ದು, ಆಮೇಲೆ ಅಮಾನತ್ತು ರಿವೋಕ್ ಮಾಡಿದ್ದೀವಿ ಅಂತ ಕೋರ್ಟಿಗೆ ಹೇಳಿದ್ದು, ಮತ್ತೆ ನಿನ್ನೆ 14 ಸೈಟಿಗೆ ವಾಪಸ್ ಕೊಟ್ಟಿರೋದು. ನೋಡಿ, ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿನ ನಾಯಕರುಗಳಿಗೆ, ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೂ ಈ ಸಂದರ್ಭದಲ್ಲಿ ಮುಜುಗರ ಉಂಟು ಮಾಡಿದ್ದಾರೆ ಅನ್ನುವಂಥದ್ದನ್ನು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದೀನಿ. ಪ್ರಾರಂಭದಲ್ಲಿ ನಾನೇನು ಮಾಡಿಲ್ಲ ಅಂದರು, ನಮ್ಮ ವಿರುದ್ಧ ಸಮ್ಮೇಳನಗಳನ್ನ ಮಾಡಿದ್ರು. ಆ ಸಮ್ಮೇಳನದಲ್ಲಿ ನನ್ನ ಮನೆಯವರೆಲ್ಲರೂ ನೋಡಿದ್ದೀರಾ ಅಂದರು, ನಾವು ಈ ಥರ ಅನ್ಯಾಯ ಮಾಡಿರ್ತೀವ ಅಂದರು. ಈಗ ಎಲ್ಲವನ್ನೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಕಾಂಗ್ರೆಸ್ಸಿನ ನಾಯಕರಿಗೆ, ಆಮೇಲೆ ಅವರ ಟಾಪ್ ಲೀಡರ್ ಕಪಿಲ್ ಸಿಬಲ್ ಇರ್ಬೋದು, ಅಭಿಷೇಕ್ ಮನು ಸಿಂಘ್ವಿ ಇರ್ಬೋದು, ರವಿವರ್ಮ ಕುಮಾರ್ ಇರ್ಬೋದು, ಅವ್ರ್ಯಾರೋ ಕರ್ನಾಟಕದ ಹೈಕೋರ್ಟಲ್ಲಿ ಈ ಪ್ರಕರಣದ ಬಗ್ಗೆ ವಾದ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸೋಕ್ಕಾಗಲಿಲ್ಲ ಅನ್ನುವಷ್ಟು ಮಟ್ಟಿಗೆ ದಾಖಲೆಗಳು ಅವ್ರ ವಿರುದ್ಧ ಇತ್ತು ಅನ್ನೋದನ್ನು ತಮ್ಮ ಗಮನಕ್ಕೂ ತರ್ತಾ, ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಮುಜುಗರ ಮಾಡಿದ್ದಾರೆ, ಕರ್ನಾಟಕದ ಜನತೆಗೆ ಮುಜುಗರ ಆಗಿದೆ. ಕರ್ನಾಟಕದ ಜನತೆಗೆ ಉತ್ತರ ಹೇಳ್ತಾರೆ, ನಾವು ಅವತ್ತಿಂದ ಏನೂ ಮಾಡಿಲ್ಲ ಅಂಥೇಳಿ. ನಿನ್ನೆ ಅವ್ರ ಮನೆಯವ್ರು 14 ಸೈಟನ್ನು ವಾಪಸ್ ಕೊಟ್ಟಿದ್ದಾರೆ ಅಂದರೆ 2 ತಗೊಳಕ್ಕೆ 14 ಕೊಟ್ಟಿದ್ದಾರೆ ಅನ್ನುವಂಥದ್ದು ಇದೆಯಲ್ಲ, ಅದೇ ಒಂದು ರೀತಿಯಲ್ಲಿ ಅವರೇ ತಪ್ಪನ್ನು ಒಪ್ಪಿಗೆ ಕೊಡುವಂಥ ರೀತಿಯಲ್ಲಿ ಆಗಿದೆ. ನಾನು ಅವತ್ತೇ ಹೇಳಿದ್ದೆ,
ದಿನೇಶ್ ಕುಮಾರ್ ಕೇಸಲ್ಲೂ ಇದು ಸೂಸೈಡ್ ನೈಟು, ಇದೊಂದು ಮರಣ ಶಾಸನ ಬರ್ಕೊಟ್ಟಿದ್ದಾರೆ ದಿನೇಶ್ ಕುಮಾರ್ ಕೇಸಲ್ಲಿ ಅಂತ. ಅದೇ ರೀತಿಯಲ್ಲಿ ನನ್ನೇನೋ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. 14 ಸೈಟ್ ವಾಪಸ್ ಕೊಟ್ಟಿರೋದು ಸರ್ಕಾರಕ್ಕೆ ಬಂದಿದೆ ಅನ್ನೋದು ಒಂದು ಸಮಾಧಾನ ಆದರೆ, ಇನ್ನೂ ಇದರಲ್ಲಿ ಕಾನೂನಾತ್ಮಕವಾಗಿ ಅನೇಕ ತೊಡರುಗಳಿದೆ ಅನ್ನುವಂಥದ್ದು ಬರ್ತಾ ಇದೆ. ನಾಳೆ ಏನೋ ಇದನ್ನು ಸೇಲ್ ಡೀಡನ್ನು ಕ್ಯಾನ್ಸಲ್ ಮಾಡ್ತೀವಿ ಅನ್ನುವಂಥದ್ದು, ಅಲ್ಲೇ ಬಯೋಮೆಟ್ರಿಕ್ನ ಅವ್ರು ಎಲ್ಲಿದ್ದಾರೆ ಅಲ್ಲಿಗೆ ತೊಗೊಂಡೋಗಿ ಸೈನ್ ಮಾಡಿಸ್ತಾರೆ ಅನ್ನುವಷ್ಟರ ಮಟ್ಟಿಗೆ ಹೊರಗಡೆ ಬಂದಿರುವಂಥ ವಿಷಯ. ಕಾನೂನಲ್ಲಿ ತುಂಬ ಇದೆ. ಲೋಕಾಯುಕ್ತ ಅಧಿಕಾರಿಗಳು ಒಂದು ಕಡೆನೇ ತನಿಖೆ ಮಾಡ್ತಾರೆ, ಹೋಗಿ ನಕ್ಷೆ ಹಿಡ್ಕೊಂಡು ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲೇ ಅದೇ ಸೈಟ್ಗಳನ್ನು, ಅದಕ್ಕೆ ಪರಿಹಾರ ಕೊಟ್ಟಿರೋ ಸೈಟ್ಗಳನ್ನು ಇಲ್ಲಿ ಸೇಲ್ ಡೀಡನ್ನು ರದ್ದು ಮಾಡುವಂಥದ್ದನ್ನೆಲ್ಲವೂ ಬಂದಿದೆ. ಈ ಸಂದರ್ಭದಲ್ಲಿ ನಾಳೆ ಒಂದಷ್ಟು ವಕೀಲರುಗಳ ಮಧ್ಯೆ ಇದೆಲ್ಲ ಕೊಟ್ಟಿದ್ದೀವಿ. ನಾಳೆ ಒಂದಷ್ಟು ಇದು ವಕೀಲರ ನಡುವೆ ನಮಗೊಂದು ಸಮಾಧಾನಕರವಾಗಿ, ಅಥವಾ ನಮಗೆ ಯಾವ ಥರದ ಇನ್ಫಾರ್ಮೇಷನ್ ಔಟ್ಪುಟ್ ಕೊಡ್ತಾರೆ ಅನ್ನೋದು ನಾಳೆ ವಕೀಲರದ ಟೀಮ್ ಮೇಲೆ ನಿಂತಿದೆ ಬಂಧುಗಳೇ. ಒಂದು ಹೇಳಕ್ಕೆ ಅಂದರೆ ಇದರಲ್ಲಿ ತಪ್ಪು ಮಾಡಿದ್ದೀವಿ ಅನ್ನೋದನ್ನು ಮುಖ್ಯಮಂತ್ರಿಗಳು ಮತ್ತು ಅವರ ಟೀಮು, ನಾವು ಡೇ ಒನ್ನಿಂದನೇ ಹೇಳ್ತಾ ಇದ್ದೀವಿ. ಹಿತಶತ್ರುಗಳ ಮಾತು ಕೇಳ್ಕೊಂಡು ಮುಖ್ಯಮಂತ್ರಿಗಳು ಅವ್ರ ಕಾಲ ಮೇಲೆ ಅವರೇ ಕಲ್ಲೆತ್ತಾಕೊಂಡಿದ್ದಾರೆ ಅನ್ನೋಂಥದ್ದು. ಪಾರ್ವತಮ್ಮನವ್ರಿಗೆ ಸಿಕ್ಕಿರೋದು ಸೈಟು ಊರ್ಜಿತ ನ್ಯಾಯಬದ್ಧವಾಗಿದೆ ಅಂತ ಒಬ್ಬ ಪೊನ್ನಣ್ಣ ಅವರ ಕಾನೂನು ಸಲಹೆಗಾರರು ರಾಜ್ಯ ಮಟ್ಟದ ವೃತ್ತಪತ್ರಿಕೆಯಲ್ಲಿ, ಅದರಲ್ಲೂ ವಿಜಯ ಕರ್ನಾಟಕ ಅಂತ ಪೇಪರಲ್ಲಿ ಇಡೀ ರಾಜ್ಯಕ್ಕೆ ಒಂದು ಪತ್ರ ಲೇಖನವನ್ನು ಬರೆಯುವ ಮುಖಾಂತರ ಪಾರ್ವತಮ್ಮನವ್ರು ತೊಗೊಂಡಿರೋ ಸರಿ ಅಂತ ಹೇಳಿದ ಮೇಲೆ ಈಗ ಅದೇ 14 ಸೈಟನ್ನು ವಾಪಸ್ ಕೊಟ್ಟಿರುವ ಹಿಂದಿನ ಮರ್ಮ ಏನು ಅನ್ನೋದನ್ನು ಪ್ರಶ್ನೆ ಮಾಡ್ತಾರೆ. ಒಂದಷ್ಟು ಕಾನೂನಿನ ವಿಷಯಗಳು ನಾಳೆ ಇದರಲ್ಲಿ ನಮಗೂ ಒಂದಷ್ಟು ತೊಡರು ಅಂದರೆ ಕನ್ಫ್ಯೂಷನ್ಸ್ ಇದೆ. ನಾಳೆ ಎಲ್ಲ ಕ್ಲಾರಿಟಿಗಳು ಸಿಗುತ್ತೆ. ಅದರ ತಪ್ಪು ಮಾಡಿದ್ದನ್ನು ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ನನಗನ್ಸುತ್ತೆ. ಎಲ್ಲ ಮಹೇಶ್ ಸರ್ ಹೇಳ್ದಂಗೆ ದಸರೆ ಒಳಗೆ ಅವರು ಇರುವುದು, ಪುಷ್ಪಾರ್ಚನೆಗೆ ಇರೋದು ಅನುಮಾನ ಅನ್ನುವಂಥದ್ದನ್ನು ಬಹಳ ಕಾಂಗ್ರೆಸ್ಸಿನ ಒಳಗಡೆ ಇವತ್ತು ನಾಳೆ ಒಂದಷ್ಟು ನಡೆಯುತ್ತೆ ಅನ್ನುವಂಥದ್ದನ್ನು ನಿರೀಕ್ಷೆ ಇಟ್ಕೊಂಡು ತಮ್ಮೆಲ್ಲರಿಗೂ ಒಂದು ಪತ್ರಿಕಾಗೋಷ್ಠಿ ಮುಗಿಸ್ತಾರೆ. ಹೇಳಿದ್ದಾರೆ, ನಾನು ಅದನ್ನೇ ಹೇಳಿದ್ದು. ಬಾಯಲ್ಲಿ ಹೇಳ್ತಿದ್ದಾರೆ, ನಾನು ತಪ್ಪೇ ಮಾಡಿಲ್ಲ ಅಂದರು, ಸೈಟಿಗೆ ವಾಪಸ್ ಕೊಟ್ಟರು. ಎಲ್ಲವೂ ಅವರೇ ಹೇಳಿರೋದಲ್ಲ. ಮೊದಲನೇ ದಿವಸದಿಂದನೂ ಭೈರತಿ ಸುರೇಶ್ ಏನು ಹೇಳಿದ್ರು, ಏನು ಆ ಮೈಸೂರಲ್ಲಿ ಹಗರಣನೇ ಆಗಿಲ್ಲ ಅಂದರೆ ಹೆಲಿಕಾಪ್ಟ್ರಲ್ಲಿ ಬಂದು ಫೈಲ್ ಎತ್ಕೊಂಡು ಹೋಗ್ಲಿಲ್ವಾ? ಮೈಸೂರಲ್ಲಿ ಏನೂ ಆಗಿಲ್ಲ ಅಂತ ಹೇಳಿದ್ರು. ಫೈಲು ಎಲ್ಲ ಮೈಸೂರಲ್ಲಿದೆ ಅಂದರು. ಬಚ್ಚೇಗೌಡರು ಪ್ರತಿನ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ತೋರಿಸ್ಲಿಲ್ವ ನಮಗೆ? ಎಲ್ಲವೂ ಎತ್ಕೊಂಡು ಹೋಗಿದ್ದಾರೆ. ಇವತ್ತು ಹೇಳ್ತಾ ಇದ್ದೀನಿ, 18 ಫೈಲು ಬೆಂಗಳೂರಿನ UD ಡಿಪಾರ್ಟ್ಮೆಂಟಿಗೆ ತೆಗೆದುಕೊಂಡೋದಂಥ ಫೈಲು 18 ಫೈಲು ಇವತ್ತು ಮಿಸ್ಸಿಂಗ್ ಅನ್ನುವಂಥದ್ದು ಅಲ್ಲಿ ಅಧಿಕಾರಿಗಳೇ ನಮ್ಗೆ ಹೇಳ್ತಾ ಇದ್ದಾರೆ. 18 ಫೈಲ್ ಇಲ್ಲ ಸರ್, ನೀವು ಒಂದು ಲೆಟರ್ ಬರೀರಿ. ಅಷ್ಟರ ಮಟ್ಟಿಗೆ ಇದು ನಡೀತಾ ಇದೆ ಎನ್ನುವಂಥ ಗಂಭೀರವಾದಂಥ ಆರೋಪ ನಡೀತಾ ಇದೆ. ಎಲ್ಲವೂ ಅವ್ರು ಅದನ್ನೇ ಹೇಳಿದ್ದು, ಬಟ್ ಎಲ್ಲವೂ ಆಗಿದೆಯಲ್ಲ. ಎಲ್ಲ ಮೈಸೂರಿನ ಮೂಡಕ್ಕೆ ಸಂಬಂಧಪಟ್ಟಂಥ ಫೈಲ್ಗಳು, ಒಟ್ಟು ಮೈಸೂರಿನ ಮೂಡ ಏನೇನು ಹಗರಣ ನಡೆದಿದೆ ಅಂತ ನಾವು ಹೇಳ್ತಾ ಇದ್ದೀವಿ, ಅದಷ್ಟಕ್ಕೆ ಸಂಬಂಧಪಟ್ಟಂಥ ಫೈಲು ಮನೆಗೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲವೇ ಇಲ್ಲ, ಆಗಿಲ್ಲ. UD ಮಿನಿಸ್ಟ್ರಿಯಿಂದ ಅವರೇ ತೊಗೊಂಡೋಗಿದಾರಲ್ಲ, ನೋಟ್ ಮಾಡಿ. ಕಂಪ್ಲೇಂಟ್ ಆಗಿಲ್ಲ, ಬಟ್ ಮಿಸ್ಸಿಂಗ್. ಅವ್ರ ಆಫೀಸಲ್ಲಿ ಇರಬೇಕಾಗಿದ್ದ ಫೈಲ್ ಇಲ್ಲ. ಮೊನ್ನೆ ರಾತ್ರಿನೂ ಮೈಸೂರಿನ ಝೋನ್ 1 ಆಫೀಸಲ್ಲಿ ರಾತ್ರಿ 10:30 1:30 ತನಕ ಸರ್ಚ್ ಮಾಡಿದ್ದಾರೆ. ರಾತ್ರಿ 10:30 1:30 ಝೋನ್ 1 ಆಫೀಸಲ್ಲಿ ಇದಕ್ಕೆ ಸಂಬಂಧ ಏನು ಅಧಿಕಾರಿಗಳನ್ನೆಲ್ಲ ಕೂರಿಸ್ಕೊಂಡು ಫೈಲ್ಗಳನ್ನ ಹುಡುಕಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವ ಫೈಲು ಏನು ಅನ್ನೋದು ನಾನು ಕೇಳ್ತಾ ಇದ್ದೀನಿ, ಅದು ನನಗೂ ಮಾಹಿತಿ ಇಲ್ಲ. ರಾತ್ರಿ 10:30 1:30 ಫುಟೇಜ್ ತೆಗಿಲಿ ನೋಡೋಣ, ಹಂಗಾರೆ ಇದೆಯಾ ಇಲ್ವ ಅಂತ. ಝೋನ್ 1ನಲ್ಲಿ ಎಲ್ಲವೂ ನಡೀತಾ ಇದೆ. ಅಂದರೆ ಇದು ಒಟ್ಟಾರೆ ಪ್ರಕರಣದ ಗಂಭೀರತೆ ಅರಿತುಕೊಂಡು ED ಬಂದಿದೆ. ನಾವು ಹೇಳಿದ್ವಿ, ನೀವು ಮಾಡಲಾದ್ರೆ ED ಬಂದೇ ಬರ್ತಾರೆ. CBI ಎನ್ಕ್ವೈರಿ ಆಗುವಷ್ಟು ನಾವು ಒತ್ತಾಯ ಮಾಡೇ ಮಾಡ್ತೀವಿ, ಪ್ರೆಸಿಡೆಂಟ್ ತನಕ ಹೋಗ್ತೀವಿ ಅನ್ನೋದನ್ನು ನಾವು ಹೇಳಿದ್ವಿ. ನಾವು ಯಾವುದೂ ಮುಚ್ಚಿಟ್ಟಿಲ್ಲ. ED ಬರಲೇಬೇಕಲ್ಲ, ಬರದೇ ಹೆಂಗಿರಕ್ಕೆ ಸಾಧ್ಯ ಇದೆ? ಬರೀ ಇಷ್ಟಕ್ಕೆ ಆಗಲ್ಲ. ಅದಕ್ಕೆ ಹೇಳಿದೆ, 14 ಸೈಟ್ ಅಲ್ವೇ ಇಲ್ಲ, 52-56 ಕೋಟಿದು ಅಲ್ವೇ ಇಲ್ಲ. ನಮ್ಮ ಹತ್ರ ಇನ್ನೂ 5,000 ಕೋಟಿ ಇದೆ. ಬರುತ್ತೆ ನೋಡಿ, ಇನ್ನೊಂದು 2 ದಿವಸ ಒಳಗಡೆ. ಕ್ರಯಪತ್ರ ಅಂದರೆ ರೆಸೊಲ್ಯೂಷನ್ನೇ ಆಗದೆ, ಕ್ರಯಪತ್ರದಲ್ಲಿ 20/11/2020 ನಿರ್ಣಯವಾದಂತೆ ಅಂತ ಬರ್ಕೊಡ್ತಾರೆ ಮುಖ್ಯಮಂತ್ರಿಯವರ ಮನೆಯವರಿಗೆ ಅನ್ನುವಷ್ಟರ ಮಟ್ಟಿಗೆ ಅಧಿಕಾರಿ ಇದ್ಮೇಲೆ
ಇವತ್ತಿನವರೆಗೂ ಅಧಿಕಾರಿನ ಮುಟ್ಟಿದಾರ. ಆಯಿತು, ಬರ್ಕೊಟ್ಟಿರು ಇಬ್ಬರನ್ನ, ಅವರು ಅಧ್ಯಕ್ಷರನ್ನ ಆಯುಕ್ತರನ್ನ ವಜಾ ಮಾಡಬೇಕಾಗಿತ್ತಲ್ಲ, ತನಿಖೆಗೆ ಒಳಪಡಿಸ್ಬೇಕಾಗಿತ್ತಲ್ಲ. ಏನೂ ಮಾಡಿಲ್ಲ ಸರ್ಕಾರ. ಇಷ್ಟು ಚೆನ್ನಾಗಿ ಗೊತ್ತಿದ್ರು ಏನೂ ಮಾಡಿಲ್ಲ. ಎಲ್ಲೋ ಒಂದು ಕಡೆ ಅಧಿಕಾರಿಗಳಿಗೆ ಮರ್ಜಿಗಳಿಗೆ ಮುಖ್ಯಮಂತ್ರಿಗಳು ಅಥವಾ ನಗರಾಭಿವೃದ್ಧಿ ಇಲಾಖೆ ಸಚಿವರು ಇದ್ದಾರಲ್ಲ, ಮುಖ್ಯ ಕಾರಣ ನಗರಾಭಿವೃದ್ಧಿ ಇಲಾಖೆ ಸಚಿವರಾದಂಥ ಬೈರತಿ ಸುರೇಶ್ ಅವರು ಎಷ್ಟು ಹಗರಣ ಮುಖ್ಯಮಂತ್ರಿಗಳನ್ನ ಈ ಸ್ಥಿತಿಗೆ ತಂದಿಲ್ಸೋದು ಅವ್ರದ್ದೇ ಮೊದಲನೇ ಪಾತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರು ಸರಿಯಾಗಿ ನಡ್ಕೊಂಡಿದ್ರೆ ಯಾವುದೂ ಆಗ್ತಿರಲಿಲ್ಲ. ಧನ್ಯವಾದ ಸರ್. ಈಗ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂತ ನೀವು ಹೇಳ್ತಿದ್ದೀವಿ. ಮತ್ತೊಂದು ಎಸ್ ಟಿ ಸೋಮಶೇಖರ್ ಅವರು ಹಿಂದೆ ಪಕ್ಷದಲ್ಲಿದ್ದಾರೆ, ಅವರು ಏನೂ ಆಗೇ ಇಲ್ಲ. ಯಾಕೆಂತಂದ್ರೆ ಈಗ ಇದು ನಿವೇಶನ ಎಲ್ಲ ಆಗಿರೋದೆಲ್ಲ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದಂಥ ಅವಧಿಯಲ್ಲೇ ಆಗಿರೋದು. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅಲ್ಲ, ಒಟ್ಟು ನಾನು ಶುರು ಮಾಡಿದ್ದು ಸರ್, ಪ್ರಾರಂಭದಲ್ಲೂ ಹೇಳಿದ್ದೀನಿ, ನಾನು ಮೆಂಬರ್ ಆದಾಗಿಂದ ಶುರು ಮಾಡಿದ್ದು. ನಾನು ಹಳೇದಕ್ಕೆ ಹೋಗೇ ಇರಲಿಲ್ಲ. ನಾನು ನಿಮಗೆ ಕೊಟ್ಟಿರೋ ಮಾಹಿತಿಲು ನಾನು ಮೆಂಬರ್ ಆದಾಗಿಂದ ಅಂತ ಇರೋದು. ಇದು ಎಲ್ಲೋ ನಡೆದಿದ್ದು, ಇದು ಹುಡುಕ್ತಾ ಹಳೇದು ಎಲ್ಲ ಬಂದಿದೆ. ತನಿಖೆ ಆದಾಗಲೇ ಗೊತ್ತಾಗುತ್ತೆ ಯಾರು ಮಾಡಿದ್ದಾರೆ. ಎಸ್ ಟಿ ಸೋಮಶೇಖರ್ ಅವರು ಸೀನಿಯರ್ ಲೀಡರು, ಅವ್ರು ನಮ್ಮ ಉಸ್ತುವಾರಿ ಸಚಿವರಾಗಿದ್ದರು. ಅವ್ರ ಎದುರುಗಡೆ ನಡೆದಿರೋ ಸರಿ ಇರ್ಬೋದು, ಗೊತ್ತಿಲ್ಲ ನನಗೆ. ತನಿಖೆ ಮಾಡಿದಾಗ ಮಾತ್ರ ಗೊತ್ತಾಗೋದು. ಅದಕ್ಕೆ ಹೇಳಿದ್ವಿ, ಈ 14 ಸೈಟಿನ ವ್ಯವಹಾರದೊಳಗೆ ಆ 4865 ಸೈಟ್ ಮುಚ್ಚೋಗ್ತಾ ಇದೆ ಅಂತ. ಬಿಜೆಪಿಯಲ್ಲಿ ಎರಡೆರಡು ನಿಲುವು ಆಗ್ತಿದೆ. ಯಾಕಂದ್ರೆ ಯತ್ನಾಳ್ ಅವರು ಒಂದ್ ಕಡೆ ಹೇಳ್ತಾರೆ, ಬಿಜೆಪಿ ಕಡೆ ಎಸ್ ಟಿ ಸೋಮಶೇಖರ್ ಅವರು ಹೇಳ್ತಾರೆ. ಅದ್ರದ್ದು ಹೆಂಗೆ ಅಂತ ಸರ್? ಯಾಕಂದ್ರೆ ನಿಮ್ಮೆಲ್ಲ ಎರಡೆರಡು ನಿಲುವು ಆಗ್ತಾ ಇದೆಯಲ್ಲ ಅಂತ ಬಿಜೆಪಿ. ಒಂದು ನಿಮಿಷ ಕೊಟ್ಟೆ, ಮಹೇಶ್ ಮಾತಾಡ್ತಾರೆ. ಈಗ